ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕೌಸಲ್ಯ ಕೃಷ್ಣಮೂರ್ತಿ. ನಯಾ ಟಿವಿಯ ಶಿವಮಹಾಪುರಾಣ ಮಹಾತ್ಮೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ನಾವು ಶಿವಪುರಾಣದಲ್ಲಿ ಮೊದಲನೇ ಭಾಗದಲ್ಲಿ 6ನೇ ಅಧ್ಯಾಯದಲ್ಲಿ ಇದ್ದೀವಿ. ಇಲ್ಲಿವರೆಗೂ ಹಲವಾರು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ. ಅಂದರೆ ಶಿವಪುರಾಣವನ್ನು ಹೇಳುವಾಗಲಿ ಅಥವಾ ಶಿವಪುರಾಣವನ್ನು ಸಭ್ಯತೆಯಿಂದ ಒಂದು ವಿಧಿವಿಧಾನದಿಂದ ಕೇಳುವಾಗಲಿ ಯಾವ ರೀತಿಯಾದಂತಹ ನಾವು ಕಾರ್ಯಗಳನ್ನು ಮಾಡಬಹುದು, ಯಾವ ರೀತಿಯಾದಂತಹ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂಥ ವಿಷಯವನ್ನು ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಇದರಲ್ಲಿ ಇನ್ನೂ ಹಲವಾರು ವಿಷಯಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಮುಂದೆ ಓದಿ ತಿಳ್ಕೊಳ್ಳೋಣ. ವಕ್ತ ಸಮಾಸನಾರೂಢ ಯೇ ಶೃಣ್ವಂತಿ ಕಥಾಮಿಮಾಂ ಗುರುತಲ್ಪ ಸಮಂ ಪಾಪಂ ಪ್ರಾಪ್ಯತೆ ನಾರಕೈಹಿ ಸದಾ. ಪುರಾಣವನ್ನು ಹೇಳೋದಕ್ಕೋಸ್ಕರ ಪುರಾಣಿಕ ಅಥವಾ ಬ್ರಾಹ್ಮಣ ಅಥವಾ ವಿದ್ವಾಂಸರು ಯಾರಿರ್ತಾರೆ ಅವರಿಗಾಗಿ ಒಂದು ಆಸನವನ್ನು ಮೀಸಲಿಟ್ಟಿರ್ತೀವಿ. ಆ ಆಸನದಲ್ಲಿ ಬ್ರಾಹ್ಮಣ ಕೂತು ಶಿವನಿಗೆ ಪೂಜೆ ಮಾಡಿ ಶಿವಪುರಾಣದ ಪುಸ್ತಕಕ್ಕೂ ಸಹ ತಾನು ಪೂಜೆ ಮಾಡಿ ನಂತರ ನಮಗೆ ಶಿವಪುರಾಣವನ್ನು ತಿಳಿಸ್ಕೊಡ್ತಿರ್ತಾರೆ. ಅಂತಹ ಸಮಯದಲ್ಲಿ ಶಿವಪುರಾಣಿಕನ ಸಮಕ್ಕೆ ನಾವು ಅಂದರೆ ಯಾರು ಆಸನವನ್ನು ಹಾಕ್ಕೊಂಡು ಕೇಳ್ತಾ ಇರ್ತೀವಿ ಅವರು ಸಹ ಶಿವಪುರಾಣಿಕನ ಆಸನಕ್ಕೆ ಸಮನಾಗಿ ಆಸನವನ್ನು ಹಾಕ್ಕೊಂಡು ಕೂತ್ಕೊಂಡ್ರೆ ನಮಗೆ ಗುರುದೋಷ ಲಭಿಸುತ್ತಂತೆ. ಅಂದರೆ ನಾವು ನರಕವನ್ನು ಅನುಭವಿಸಿ ಗುರುದೋಷಕ್ಕೆ ಒಳಗಾಗ್ತೀವಿ. ಯಾಕೆ ಅಂದರೆ ಅವನು ಒಬ್ಬ ಗುರುವಿನ ಸ್ಥಾನದಲ್ಲಿ ಇದ್ದು ಪೌರಾಣಿಕನು ನಮಗೆ ಶಿವಪುರಾಣವನ್ನು ತಿಳಿಸ್ಕೊಡ್ತಿರ್ತಾರೆ. ಆಗ ನಾವು ಗುರುವಿಗೆ ಸಲ್ಲಬೇಕಾದಂತಹ ಗೌರವ ಹಾಗೂ ಮರ್ಯಾದೆಗಳನ್ನು ಸಲ್ಲಿಸಬೇಕು. ಗುರುವಿನ ಸಮಾನಕ್ಕೆ ಯಾರೂ ಸಹ ಕೂತ್ಕೋಬಾರ್ದು. ಅದೇ ಈ ಮಾತಿನ ಅಥವಾ ಈ ಶ್ಲೋಕದ ತಾತ್ಪರ್ಯ. ಯೇ ನಿಂದಂತಿ ಚ ವಕ್ತಾರಂ ಕಥಾಂ ಕ್ಷೇಮಾಂ ಸುಪಾವನೀಂ ಭವಂತಿ ಶುನಕ ಭುಕ್ತ್ವಾ ದುಃಖಂ ಜನ್ಮಶತಂ ಹಿತೆ. ಯಾರು ಕಥೆಯನ್ನು ಅಥವಾ ಕಥೆಯನ್ನು ಹೇಳುವಂತಹ ಪೌರಾಣಿಕನನ್ನು ನಿಂದನೆ ಮಾಡ್ತಾರೋ ಅಂತಹ ಮನುಷ್ಯ 100 ಜನ್ಮಗಳಿಗೆ ಆಗುವಷ್ಟು ದುಃಖವನ್ನು ಅದೇ ಜನ್ಮದಲ್ಲಿ ಅನುಭವಿಸಿ ನಂತರ ಅವನು ತನ್ನ ಮುಂದಿನ ಜನ್ಮದಲ್ಲಿ ನರಕಯಾತನೆಯನ್ನು ಅನುಭವಿಸಿ ಅವನು ನಾಯಿಯಾಗಿ ಹುಟ್ಟಿ ಬರ್ತಾನಂತೆ. ಯಾಕೆ ಬೇಕು ಅಲ್ವ ಈ ಥರ? ಅದ್ರ ಬದಲು ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ದೇವರನ್ನು ಪೂಜಿಸಿ ಶಿವನನ್ನು ಪೂಜಿಸಿ ನಂತರ ಶಿವಪುರಾಣವನ್ನು ನಮ್ಮ ಕಿವಿಗಳಿಂದ ಕೇಳಿ ಪುಣ್ಯವನ್ನು ಲಭಿಸ್ಕೋಬೇಕು. ಅದನ್ನು ಬಿಟ್ಟು ನಾವು ಕಥೆಯನ್ನು ಹೀಯಾಳಿಸೋದಾಗಲಿ ಅಥವಾ ಕತೆ ಹೇಳಿದವರನ್ನು ನಿಂದನೆ ಮಾಡೋದಾಗಲಿ ಮಾಡಬಾರ್ದು. ಅದೇ ಈ ಶ್ಲೋಕದ ತಾತ್ಪರ್ಯ. ಕಥಯಾಂ ವರ್ತಮಾನಾಯಾಂ ದುರ್ವಾದಂ ಯೇ ವದಂತಿ ಭುಕ್ತ್ವಾತೆ ನರಕಾನ್ ಘೋರಾನ್ ಭವಂತಿ ಗರ್ಧವಾಸ್ತತಃ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯರಿಗೂ ಸಹ ಯಾವುದೇ ವಿಚಾರವನ್ನು ಹೇಳುವಾಗಲಿ ಅಥವಾ ಸಾಮಾನ್ಯವಾಗಿ ಮಾತಾಡುವಾಗಲೂ ಸಹ ಬಹಳಷ್ಟು ಕೆಟ್ಟ ಪದಗಳನ್ನು ಉಪಯೋಗಿಸುವಂತಹ ಚಾಳಿ ಇರುತ್ತೆ. ಯಾರು ಶಿವಪುರಾಣವನ್ನು ಹೇಳುವಾಗಲಿ ಅಥವಾ ಕೇಳುವಾಗಲಿ ಅಂತಹ ಕೆಟ್ಟ ಪದಗಳನ್ನು ಉಪಯೋಗಿಸಿ ಮಾತಾಡ್ತಾರೋ ಅವರು ನರಕಯಾತನೆಯನ್ನು ಅನುಭವಿಸಿ ತಮ್ಮ ಮುಂದಿನ ಜನ್ಮದಲ್ಲಿ ಕತ್ತೆಗಳಾಗಿ ಹುಟ್ಟುತ್ತಾರೆ ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ನಮಗಿರುವಂತಹ ಈ ಚಾಳಿಗಳನ್ನು ನಾವು ಬಿಟ್ಟು ಬಿಡಬೇಕು. ಸದಾಕಾಲ ಈ ಕೆಟ್ಟ ಮಾತುಗಳನ್ನು ಆಡೋದನ್ನು ಸಹ ನಾವು ಬಿಡಬೇಕು. ಯಾವಾಗ ನಾವು ಕೆಟ್ಟ ಮಾತುಗಳನ್ನು ನಮ್ಮ ಚಾಳಿಯಾಗಿ ಆಗಿಸ್ಕೊಳ್ತೀವೋ ಆಗ ಎಲ್ಲಿ ಆ ಪದಗಳನ್ನು ಉಪಯೋಗಿಸ್ಬೇಕು ಎಲ್ಲಿ ಆ ಪದಗಳನ್ನು ಉಪಯೋಗಿಸಬಾರ್ದು ಅನ್ನುವಂಥ ವ್ಯವಧಾನ ನಮ್ಮಲ್ಲಿ ಇರೋದಿಲ್ಲ. ಶಿವಪುರಾಣವನ್ನು ಕೇಳುವಂತಹ ಸಮಯದಲ್ಲಿ ನಮಗೆ ಗೊತ್ತಿಲ್ಲದೆ ಸಹ ನಾವು ಅಂತಹ ಮಾತುಗಳನ್ನು ಆಡಿಬಿಟ್ರೆ ಕತ್ತೆಗಳಾಗಿ ಹುಟ್ಟುಬಿಡ್ತೀವಿ. ಹಾಗಾಗಿ ಯಾರೂ ಸಹ ಅಂಥ ಕೆಟ್ಟ ಮಾತುಗಳನ್ನು ಆಡುವಂಥ ಚಾಳಿಗೆ ಒಳಗಾಗಬಾರ್ದು. ಕದಾಚಿನ್ನಾಪಿ ಶೃಣ್ವಂತಿ ಕಥಾಮೇತಾಂ ಸುಪಾವನೀಂ ಭುಕ್ತ್ವಾತೆ ನರಕಾನ್ ಘೋರಾನ್ ಭವಂತಿ ವನಸೂಕರಾಹ. ಯಾವ ಮನುಷ್ಯನಿಗೆ ಶಿವಪುರಾಣವನ್ನು ಕೇಳುವಂತಹ ಅವಕಾಶವಿದ್ದರೂ ಸಹ ಅಂತಹ ಸದವಕಾಶವನ್ನು ಅವನು ಬಳಸಿಕೊಳ್ಳದೆ ಶಿವಪುರಾಣವನ್ನು ಕೇಳುವುದಿಲ್ವೋ ಅಂತಹ ಮನುಷ್ಯ ನರಕವನ್ನು ಅನುಭವಿಸ್ತಾನಂತೆ. ಸಾಮಾನ್ಯವಾಗಿ ಎಲ್ಲರಿಗೂ ನರಕದಲ್ಲಿ ಶಿಕ್ಷೆ ಉಂಟು ಅಂತ ಗೊತ್ತು. ಯಾವುದೇ ರೀತಿಯಾದಂತಹ ಪಾಪ ಕಾರ್ಯಗಳನ್ನು ಮಾಡಿದ್ರೆ ನಮಗೆ ನರಕ ಯಾತನೆ ಸಿಗತ್ತೆ ಅಂತ ಗೊತ್ತು. ಆದರೆ ಯಾವ ಮನುಷ್ಯ ಈ ಶಿವಪುರಾಣವನ್ನು ಕೇಳುವಂತಹ ಅವಕಾಶವಿದ್ದರೂ ಸಹ ಅದನ್ನು ಬಳಸ್ಕೊಳ್ಳೋದಿಲ್ವೋ, ಗರ್ವದಿಂದ ಯಾರು ಶಿವಪುರಾಣವನ್ನು ಸದಾಕಾಲ ಕೇಳೋದಕ್ಕೆ ಅವನು ಸಿದ್ಧನಾಗಿರೋದಿಲ್ವೋ ಅಂಥವನು ಘೋರ ನರಕ ಯಾತನೆಯನ್ನು ಅನುಭವಿಸ್ತಾನಂತೆ.
ಅಷ್ಟೇ ಅಲ್ಲದೆ ತನ್ನ ಮುಂದಿನ ಜನ್ಮದಲ್ಲಿ ಅವನು ಕಾಡು ಹಂದಿಯಾಗಿ ಜನ್ಮವನ್ನು ತಾಳ್ತಾನೆ ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ಕಥಾಯಾಂ ಕೀರ್ತ್ಯಮಾನಾಯಾಂ ವಿಘ್ನಂ ಕುರ್ವಂತಿ ಯೇ ಖಲಾಃ ಕೋಟ್ಯಬ್ಧಂ ನರಕಾನ್ ಭುಕ್ತ್ವಾ ಭವಂತಿ ಗ್ರಾಮಸೂಕರಾಃ. ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಶುಭ ಸಮಾರಂಭಗಳು ನಡೀತಿರುವಾಗ ಹಲವಾರು ಜನ ಯಾವುದಾದ್ರೂ ಒಂದು ವಿಘ್ನವನ್ನು ಏರ್ಪಡಿಸ್ತಾನೆ ಇರ್ತಾರೆ. ಎಲ್ಲ ಚೆನ್ನಾಗೇ ಇದ್ರೂ ಸಹ ಏನಾದರೂ ಒಂದು ಕೊಂಕು ಮಾತು ಆಡುವಂತಹ ಹವ್ಯಾಸ ನಮ್ಮಲ್ಲಿ ಹಲವಾರು ಜನಕ್ಕೆ ಇರುತ್ತೆ. ಅಷ್ಟೇ ಯಾಕೆ, ಈ ಶಿವಪುರಾಣವನ್ನು ಓದ್ತಾ ಇರುವಂತಹ ಸಮಯದಲ್ಲಿ ಯಾರು ಆ ಶಿವಪುರಾಣದ ಕಾರ್ಯಕ್ರಮಕ್ಕೆ ವಿಘ್ನವನ್ನು ಕಲ್ಪಿಸ್ತಾರೋ ಅಂತಹ ಮನುಷ್ಯರು ಕೋಟಿ ಜನ್ಮಗಳವರೆಗೂ ಅವರ ನರಕಯಾತನೆಯನ್ನು ಅನುಭವಿಸ್ತಾ ಇರ್ತಾರೆ. ನರಕದಲ್ಲೂ ಸಹ ಕೋಟಿ ವರ್ಷಗಳವರೆಗೂ ಯಾತನೆಯನ್ನು ಅಥವಾ ಬಹಳ ಕಷ್ಟವನ್ನು ಅವರು ಅನುಭವಿಸ್ತಾರಂತೆ. ಅಷ್ಟೇ ಅಲ್ಲದೆ ಅದಾದ ನಂತರ ಅವರಿಗೆ ಸಿಗುವಂತಹ ಜನ್ಮದಲ್ಲಿ ಅವರು ಗ್ರಾಮಗಳಲ್ಲಿ, ನಗರಗಳಲ್ಲಿ ಹಂದಿಗಳಾಗಿ ಹುಟ್ಟುತ್ತಾರಂತೆ. ಏವಂ ವಿಚಾರ್ಯ ಶುದ್ಧಾತ್ಮ ಶ್ರೋತ ವಕ್ತೃ ಸುಭಕ್ತಿಮಾನ್ ಕಥಾಶ್ರವಣ ಹೇತೋರ್ಹಿ ಭವೇತ್ ಪ್ರೀತ್ಯೋದ್ಯತಃ ಸುಧೀಹಿ. ಈ ರೀತಿಯಾದಂತಹ ಎಲ್ಲ ವಿಷಯಗಳನ್ನು ತಿಳ್ಕೊಂಡು ನಂತರ ಶಿವಪುರಾಣವನ್ನು ಕೇಳೋದಕ್ಕೆ ಸಿದ್ಧನಾಗಬೇಕು. ಅಷ್ಟೇ ಅಲ್ಲದೆ ತನ್ನ ಸಮಗ್ರ ಚಿತ್ತವನ್ನು ಪೌರಾಣಿಕನಲ್ಲಿ ಇಟ್ಟು ಅವನು ಹೇಳ್ತಾ ಇರುವಂತಹ ವಿಷಯಗಳನ್ನು ಗ್ರಹಿಸಬೇಕು. ಪುರಾಣಿಕನಿಗೆ ತನ್ನ ನಮಸ್ಕಾರವನ್ನು ಅರ್ಪಿಸಿ ಅವನಿಗೆ ಸಲ್ಲಬೇಕಾದಂತಹ ಎಲ್ಲ ಗೌರವ ಮರ್ಯಾದೆಗಳನ್ನು ಸಲ್ಲಿಸಿ ಸಂತೋಷ ಚಿತ್ತನಾಗಿ ಈ ಪುರಾಣವನ್ನು ಕೇಳಬೇಕು ಅನ್ನೋದು ಈ ಶ್ಲೋಕದ ತಾತ್ಪರ್ಯ. ಕಥಾ ವಿಘ್ನ ವಿನಾಶಾರ್ಥಂ ಗಣೇಶಂ ಪೂಜಯೇತ್ ಪುರ ನಿತ್ಯಂ ಸಂಪಾದ್ಯ ಸಂಕ್ಷೇಪಾತ್ ಪ್ರಾಯಶ್ಚಿತ್ತಂ ಸಮಾಚರೆ. ಯಾವುದೇ ಶುಭ ಸಮಾರಂಭವನ್ನು ಆಚರಿಸುವುದಕ್ಕೆ ಮೊದಲು ನಾವು ವಿನಾಯಕನನ್ನು ಪೂಜೆ ಮಾಡ್ತೀವಿ. ಯಾಕೆ? ಅವನನ್ನು ನಾವು ವಿಘ್ನೇಶ್ವರ ಅಂತ ಕರಿತೀವಿ. ಯಾವುದೇ ಸಮಾರಂಭದಲ್ಲಿ ಯಾವುದೇ ರೀತಿಯಾದಂತಹ ವಿಘ್ನಗಳು ಅಥವಾ ಅಡಚಣೆಗಳು ಉಂಟಾಗಬಾರ್ದು ಅನ್ನೋ ಒಂದೇ ಕಾರಣಕ್ಕಾಗಿ ನಾವು ಗಣೇಶನನ್ನು ಪ್ರಾರ್ಥನೆ ಮಾಡೋದು. ಅದೇ ರೀತಿಯಾಗಿ ಶಿವಪುರಾಣವನ್ನು ಹೇಳುವಾಗಲೂ ಸಹ ಯಾವುದೇ ರೀತಿಯಾದಂತಹ ವಿಘ್ನಗಳು ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಪ್ರತಿದಿನ ಶಿವಪುರಾಣವನ್ನು ಶುರು ಮಾಡೋದಕ್ಕೆ ಮೊದಲು ಗಣೇಶನಿಗೆ ಮೊದಲು ಪ್ರಾರ್ಥನೆಯನ್ನು ಸಲ್ಲಿಸಬೇಕಂತೆ. ಗಣೇಶನ ಪೂಜೆಯ ನಂತರ ಸಂಕ್ಷೇಪವಾಗಿ ಪ್ರಾಯಶ್ಚಿತ್ತವನ್ನು ಸಹ ನಾವು ಆಚರಣೆ ಮಾಡಬೇಕು ಅನ್ನೋದನ್ನು ನಮಗೆ ಈ ಶ್ಲೋಕದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಶಿವಪುರಾಣವನ್ನು ಕೇಳೋದಕ್ಕೆ ಮುಂಚೆ ಮೊದಲು ನಾವು ಗಣೇಶನನ್ನು ಪ್ರಾರ್ಥನೆ ಮಾಡಬೇಕು. ನವಗ್ರಹಾಂಶ್ಚ ಸಂಪೂಜ್ಯ ಸರ್ವತೋ ಭದ್ರದೈವತಂ ಶಿವಪೂಜೋಕ್ತ ವಿಧಿನ ಪುಸ್ತಕಂ ತತ್ಸಮರ್ಚಯೇತ್. ಶಿವಪುರಾಣವನ್ನು ಶುರು ಮಾಡೋದಕ್ಕೆ ಮೊದಲು ನಾವು ನವಗ್ರಹಗಳಿಗೂ ಸಹ ಪೂಜೆಯನ್ನು ಅರ್ಪಿಸಬೇಕು ಅಂತ ನಮಗೆ ಈ ಶ್ಲೋಕದಲ್ಲಿ ಹೇಳಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಎಲ್ಲೆಡೆಯಲ್ಲಿಯೂ ಮಂಗಳಕರವಾದ ದೈವತೆಯಾದಂತಹ ಈ ಶಿವಪುರಾಣದ ಪುಸ್ತಕವನ್ನು ಸಹ ನಾವು ಪೂಜೆ ಮಾಡಿಯೇ ಮುಟ್ಟಬೇಕಂತೆ. ತದನಂತರವೇ ಅದರಲ್ಲಿರುವಂತಹ ಒಂದಷ್ಟು ಶ್ಲೋಕಗಳನ್ನಾಗಲಿ ಅಥವಾ ಕಥೆಗಳನ್ನಾಗಲಿ ಪುರಾಣವನ್ನಾಗಲಿ ಓದಿ ಮತ್ತೊಬ್ಬರಿಗೆ ತಿಳಿಸ್ಕೊಡ್ಬೇಕು. ಹಾಗಾಗಿ ಈ ವಿಧಿಯು ಬಹಳ ಮುಖ್ಯವಾದದ್ದು ಅನ್ನೋದನ್ನು ಈ ಶ್ಲೋಕದಲ್ಲಿ ನಾವು ಕಾಣಬಹುದು. ಪೂಜನಾಂತೆ ಮಹಾಭಕ್ತ್ಯ ಕರೌ ಬದ್ಧ್ವಾ ವಿನೀತಕಃ ಸಾಕ್ಷಾತ್ ಶಿವಪುರಾಣಸ್ಯ ಪುಸ್ತಕಸ್ಯ ಸ್ತುತಿಂ ಚರೇತ್. ಶ್ರೀಮತ್ ಶಿವಪುರಾಣಾಖ್ಯಃ ಪ್ರತ್ಯಕ್ಷಸ್ತ್ವಂ ಮಹೇಶ್ವರಃ ಶ್ರವಣಾರ್ಥಂ ಸ್ವೀಕೃತೋಸಿ ಸಂತುಷ್ಟೋ ಭವ ವೈ ಮಯಿ. ಗಣೇಶನ ಪೂಜೆ, ನವಗ್ರಹದ ಪೂಜೆ ಇದೆಲ್ಲವೂ ಆದ ನಂತರ ಈ ಶಿವಪುರಾಣದ ಪುಸ್ತಕವನ್ನು ಸಹ ನಾವು ಪೂಜಿಸಬೇಕು. ಅದಕ್ಕಾಗಿ ಪ್ರತಿಯೊಬ್ಬರು ತಮ್ಮ ಆಸನದಿಂದ ಎದ್ದು ನಿಂತು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ತಮ್ಮ ಎರಡೂ ಕೈಗಳನ್ನು ಜೋಡಿಸಿ ನಮ್ರವಾಗಿ ವಿನಮ್ರವಾಗಿ ನಿಂತು ಆ ಪುಸ್ತಕವನ್ನು ನೋಡಿ ಈ ರೀತಿಯಾಗಿ ಹೇಳಬೇಕು. ಶ್ರೀಮದ್ ಶಿವಪುರಾಣ ಅನ್ನುವಂತಹ ಪುಸ್ತಕವೇ, ನೀನು ಸಾಕ್ಷಾತ್ ಶಿವನ ಸ್ವರೂಪವೇ ಆಗಿದ್ದೀಯ. ಹಾಗಾಗಿ ನಾನು ನಿನ್ನನ್ನು ನಮಸ್ಕಾರ ಮಾಡ್ತೀನಿ. ನಿನ್ನನ್ನು ಕೇಳೋದಕ್ಕೋಸ್ಕರ ಬಹಳ ದೂರದಿಂದ ಬಂದಿದ್ದೇನೆ. ಈ ಅವಕಾಶವನ್ನು ನಾನು ಸಂಪೂರ್ಣವಾಗಿ ಉಪಯೋಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಯಾವ ವಿಘ್ನವೂ ಬರದಂತೆ ನಿನ್ನನ್ನು ಸಂಪೂರ್ಣವಾಗಿ ಕೇಳಿ ಅರ್ಥೈಸ್ಕೊಂಡು ಆ ಪುಣ್ಯವನ್ನು ನಾನು ಪಡೆಯುವಂಥವನಾಗಲಿ. ಹಾಗಾಗಿ ನನ್ನನ್ನು ಹರಿಸು ಅಂತ ಆ ಶಿವಪುರಾಣದ ಪುಸ್ತಕವನ್ನು ಸಹ ನಾವೆಲ್ಲರೂ ನಮಸ್ಕಾರ ಮಾಡಬೇಕು ಅನ್ನೋದು ಈ ಎರಡು ಶ್ಲೋಕಗಳ ಅರ್ಥ.
ವೀಕ್ಷಕರೇ, ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಶಿವಪುರಾಣವನ್ನು ಕೇಳ್ತಾ ಇರಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ನಿಮ್ಮ ಕುಟುಂಬಸ್ಥರೊಂದಿಗೆ ಇದನ್ನು ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಓಂ ನಮಃ ಶಿವಾಯ.